ಹಾಯ್ ಫ್ರೆಂಡ್ಸ್, ಐ ಆಮ್ ರೂಪಾ ಫ್ರಮ್ ಸಾಧನಾ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಏನು ಇಂಪಾರ್ಟೆಂಟ್ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ಪ್ರೀವಿಯಸ್ ಯಾವುದು ಅಂತ ಹೇಳಿದ್ರೆ ಅಪ್ಲೈಡ್ ಬಯಾಲಜಿ. ಸೊ ಅಪ್ಲೈಡ್ ಬಯಾಲಜಿ ವೈಜ್ಞಾನಿಕವಾಗಿರ್ಬೋದು, ನೈಸರ್ಗಿಕವಾಗಿರ್ಬೋದು, ನಿಮ್ಮೆಲ್ಲರ ಜೀವನದಲ್ಲಿ ಯಾವ ರೀತಿಯಾಗಿ ಅಪ್ಲೈಡ್ ಆಗ್ತಾ ಹೋಗಿದೆ, ಯಾವ ರೀತಿ ಅಪ್ಲಿಕೇಬಲ್ ಆಗಿದೆ, ಯಾವ ರೀತಿ ಎಕ್ಸಾಮಲ್ಲಿ ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಅದರಲ್ಲಿ ಬೇಸಿಕ್ ಬಯಾಲಜಿ ಮತ್ತು ಅಪ್ಲೈಡ್ ಬಯಾಲಜಿನಲ್ಲಿ ಬರ್ತಕ್ಕಂಥ ಬ್ರ್ಯಾಂಚಸ್ಗಳು ಮತ್ತು ಅದನ್ನು ಡಿಸ್ಕವರ್ ಮಾಡಿದಂತಹ ವಿಜ್ಞಾನಿಗಳು, ಅದರ ಪಿತಾಮಹ ಅನ್ನಿಸ್ಕೊಂಡಿರೋರು ಮತ್ತು ಅದನ್ನು ಇನ್ ಡೀಟೇಲಾಗಿ ಸ್ಟಡಿ ಮಾಡಿದವರು, ಅದರಲ್ಲಿ ಏನಿದೆ ವಿಷಯ ಮತ್ತು ಯಾವ ಯಾವ ಟರ್ಮಿನಾಲಜೀಸ್ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದೇ ಅಪ್ಲೈಡ್ ಬಯಾಲಜಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ವಿ. ಅದ್ರ ಜೊತೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನಾ ಹೇಳಿದೆ ಇವತ್ತಿಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಯಾವುದು ಅಂತ ಹೇಳಿದ್ರೆ ಸೆಲ್ ಬಯಾಲಜಿ ಅಂತಲೇ ಕರಿತೀವಿ. ಸೆಲ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಜೀವಕೋಶ ಅಂದ ತಕ್ಷಣವೇ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಒಂದು ಸೆಲ್ ಆ್ಯಕ್ಟಿವೇಟರ್ ಅಂತ ಹೇಳಿ ಕರಿತೀವಿ. ಸೆಲ್ ಆ್ಯಕ್ಟಿವೇಟರ್ ಅಂತ ಯಾಕೆ ಕರಿತೀವಿ ಸೆಲ್ನ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದೀವಿ, ಆ್ಯಕ್ಟಿವ್ ಆಗಿ ಏನೋ ವರ್ಕ್ ಮಾಡ್ತಾ ಇದ್ದೀವಿ, ಆ್ಯಕ್ಟಿವ್ ಆಗಿ ಎಲ್ಲ ವರ್ಕ್ಗಳಲ್ಲಿ ಇನ್ವಾಲ್ವ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸೆಲ್ಗಳೇ ಕಾರಣ. ಬಿಕಾಸ್ ಒಂದು ಜೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಕೂಡ ಕೋಟ್ಯಾನುಕೋಟಿ ಜೀವಕೋಶಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮ ದೇಹ. ಹಾಗಿದ್ರೆ ಈ ಸೆಲ್ ಅಂತಕ್ಕಂಥದ್ರಲ್ಲಿ ಯಾವ ಯಾವ ಪ್ರಕ್ರಿಯೆಗಳು ನಡೆಯುತ್ತೆ, ಸೆಲ್ಲನ್ನು ನಾವು ಯಾಕೆ ಸ್ಟಡಿ ಮಾಡಬೇಕು, ಅದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸೆಲ್. ಸೊ ಈ ಸೆಲ್ ಅಂತಕ್ಕಂತಹ ಒಂದು ಪದ ಮೂಲವಾಗಿ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಯಾವುದದು ಲ್ಯಾಟಿನ್ ಭಾಷೆ ಅಂತ ಹೇಳಿದ್ರೆ ಸೆಲ್ಯುಲಾ ಅಂತ ಹೇಳಿ ಕರಿತೀವಿ. ಸೆಲ್ಯುಲಾ ಅಂತ ಹೇಳಿದ್ರೆ ಚಿಕ್ಕ ಕೋಣೆ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು, ನಾಟ್ ಇಂಗ್ಲೀಷ್ ವರ್ಡ್. ಇದು ಲ್ಯಾಟಿನ್ ವರ್ಡ್. ಯಾವ ವರ್ಡು ಅಂತ ಹೇಳಿದ್ರೆ ಸೆಲ್ಯುಲಾ. ಇದನ್ನು ಇಂಗ್ಲೀಷಲ್ಲಿ ಸೆಲ್ ಅಂತ ಕರಿತೀವಿ, ಓಕೆ. ಬಟ್ ಇದು ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಅಂತಕ್ಕಂತಹ ಒಂದು ಪದದಿಂದ ಬಂದಿರತಕ್ಕಂಥದ್ದು. ಸೊ ಸೆಲ್ಯುಲಾ ಅಂತ ಹೇಳಿದ್ರೆ ಮತ್ತೇನು ಇಲ್ಲ, ಚಿಕ್ಕ ಕೋಣೆ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ಹಾಗಿದ್ರೆ ಈ ಸೆಲ್ಯುಲಾ ಅಥವಾ ಸೆಲ್ ಅಂತಕ್ಕಂತಹ ಒಂದು ಪದದ ಅರ್ಥ ಕೇಳಿದ್ರೆ ಚಿಕ್ಕ ಕೋಣೆ ಅಂತ ಹೇಳಿ ನಾವು ಅದನ್ನು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೆಲ್ ಅಂತ ಹೇಳಿದ್ರೆ ಇಟ್ಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಆರ್ಗನಿಸಮ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವೇನಂತ ಕರಿತೀವಿ, ಜೀವಕೋಶ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಜೀವಿಯ ರಚನಾತ್ಮಕ, ಒಂದು ಜೀವಿಯ ರಚನೆ, ಒಂದು ಜೀವಿಯ ಭೌತಿಕವಾದಂತಹ ಒಂದು ಲಕ್ಷಣಗಳನ್ನು ಗುರುತಿಸೋದಕ್ಕೆ, ಅಂದರೆ ಒಂದು ಜೀವಿಗೆ ಏನು ಮಾಡುತ್ತೆ, ಒಂದು ನಿರ್ದಿಷ್ಟ ಆಕಾರ, ಆಧಾರ, ರಕ್ಷಣೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಕ್ರಿಯಾತ್ಮಕವಾಗಿ, ಅಂದರೆ ನೀವೆಲ್ಲರೂ ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಸೆಲ್ ಆ್ಯಕ್ಟಿವೇಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸೆಲ್. ಸೊ ಹಾಗಾಗಿ ಇದನ್ನು ಒಂದು ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟಲ್ಲಿ ಹೇಳ್ತಾರೆ, ಭೂಮಿಯ ಮೇಲೆ ಪ್ರಥಮ ಕೋಶ ಸುಮಾರು 4 ದಶಲಕ್ಷ ವರ್ಷಗಳ ಹಿಂದೆ ಜನ್ಮ ತಾಳಿದೆ. ಅಂದರೆ ನಾವು ಅದನ್ನು ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಈ ಒಂದು ನಮ್ಮ ಭೂಮಿಯ ಮೇಲೆ, ಅಂದರೆ ಭೂಮಿ ರಚನೆ ಆದಮೇಲೆ ಪ್ರಥಮವಾಗಿ ಕೋಶ ಅಂದರೆ ಸೆಲ್ ಅಂತಕ್ಕಂಥದ್ದು ಕಾಣಿಸ್ಕೊಂಡಿದ್ದು ಸುಮಾರು 4 ದಶಲಕ್ಷ ವರ್ಷ. ಸೊ 4 ದಶಲಕ್ಷ ವರ್ಷಗಳ ಹಿಂದೆ ಈ ಸೆಲ್ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿತ್ತು ಮೊದಲನೇದಾಗಿ. ಸೊ ಜೀವಕೋಶ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಒಂದು ಕಡೆ ಪ್ಲ್ಯಾಂಟ್ ಸೆಲ್ ಇದೆ, ಇನ್ನೊಂದು ಕಡೆ ಅನಿಮಲ್ ಸೆಲ್ ಇದೆ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸಸ್ಯಗಳಲ್ಲೂ ಕೂಡ ಜೀವಕೋಶ ಕಂಡುಬರುತ್ತೆ, ಪ್ರಾಣಿಗಳಲ್ಲೂ ಸಹ ಜೀವಕೋಶ ಕಂಡುಬರುತ್ತೆ. ಮೈನ್ಯೂಟ್ ಡಿಫ್ರೆನ್ಸಸ್ ಇರುತ್ತೆ. ಅಂದರೆ ಗಾಲ್ಗಿ ಕಾಂಪ್ಲೆಕ್ಸು ಪ್ರಾಣಿ ಜೀವಕೋಶದಲ್ಲಿರುತ್ತೆ, ಸಸ್ಯ ಜೀವಕೋಶದಲ್ಲಿ ಇರೋದಿಲ್ಲ. ನೆಕ್ಸ್ಟು ಸೆಲ್ ವಾಲ್ ಬಗ್ಗೆ ಹೇಳೋದಾದರೆ, ಸೆಲ್ ವಾಲು ಸಸ್ಯಗಳಲ್ಲಿ ಕಂಡುಬರುತ್ತೆ, ಸೆಲ್ ವಾಲು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ದಟ್ ಮೀನ್ಸ್ ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಸೊ ಆ ಕೋಶ ಭಿತ್ತಿ ಸಸ್ಯಗಳಲ್ಲಿ ಕಂಡುಬರುತ್ತೆ, ಪ್ರಾಣಿಗಳಲ್ಲಿ ಕಂಡುಬರೋದಿಲ್ಲ. ಈ ರೀತಿಯಾಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದರ್ವೈಸ್
ಸಸ್ಯ ಜೀವಕೋಶ ಆಗಿರ್ಬೋದು, ಪ್ರಾಣಿ ಜೀವಕೋಶ ಆಗಿರ್ಬೋದು, ಅದರಲ್ಲಿ ಕಂಡು ಬರ್ತಕ್ಕಂತಹ ಸೆಲ್ ಆರ್ಗನಲ್ಸ್, ಜೀವಕೋಶದ ಕಣದಂಗಗಳು ಅಂತ ಹೇಳಿ ಕರಿತೀವಿ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ 1 by 1 ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಬಿಕಾಸ್ ಎಕ್ಸಾಮ್ ಓರಿಯೆಂಟೆಡ್, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಜೀವಕೋಶದಲ್ಲಿ ಮತ್ತೆ 2 ಟೈಪ್ಸ್ ಬರ್ತಾ ಹೋಗುತ್ತೆ, ಅದನ್ನು ಇವತ್ತಿನ ಕ್ಲಾಸಲ್ಲೇ ಡಿಸ್ಕಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಒಂದು ಸೆಲ್ ಅಂತಕ್ಕಂಥದ್ದು ಸಸ್ಯಗಳಲ್ಲೂ ಕಂಡುಬರುತ್ತೆ, ಹಾಗೆ ಪ್ರಾಣಿಗಳಲ್ಲೂ ಕಂಡುಬರುತ್ತೆ. ಅದರಲ್ಲಿ ಮೈನ್ಯೂಟ್ ಡಿಫ್ರೆನ್ಸಸ್ ಕೂಡ ಇರುತ್ತೆ. ಅದರ್ವೈಸ್ ರೈಬೋಸೋಮ್ಸ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್, ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣ ಸಸ್ಯ ಜೀವಕೋಶ ನೆನಪಾಗತ್ತೆ. ಸೊ ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣ ಫೋಟೋಸಿಂಥೆಸಿಸ್ ನೆನಪಾಗತ್ತೆ. ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣ ಸ್ವಾವಲಂಬಿ ಆಗಿರ್ತಕ್ಕಂತಹ ನಮ್ಮ ಸಸ್ಯ ಇಂಡಿಪೆಂಡೆಂಟಾಗಿ ಹೇಗೆ ತನ್ನ ಒಂದು ಲೈಫ್ನ ಲೀಡ್ ಮಾಡುತ್ತೆ, ಅದಕ್ಕೆ ನಾವು ಯಾವ ರೀತಿ ಡಿಪೆಂಡೆಂಟ್ ಆಗಿದ್ದೀವಿ ಅನ್ನೋದನ್ನು ಕೂಡ ಅಲ್ಲಿ ಅರ್ಥೈಸ್ಕೋಬೋದು. ನೆಕ್ಸ್ಟ್ ಏನಾಗುತ್ತೆ, ನ್ಯೂಕ್ಲಿಯಸ್ ಬರುತ್ತೆ. ನ್ಯೂಕ್ಲಿಯಸ್, DNA, ಜೆನೆಟಿಕ್ಸ್, ಜೀನ್, ಈ ರೀತಿಯಾಗಿ 1 by 1 ನಾವು ಏನು ಮಾಡ್ಬೋದು, ಡಿಸ್ಕಸ್ ಮಾಡ್ತಾನೆ ಹೋಗ್ಬೋದು. ಈ ರೀತಿಯಾಗಿ ಸಸ್ಯದಲ್ಲೂ ಕೂಡ ಜೀವಕೋಶ ಕಂಡುಬರುತ್ತೆ, ಪ್ರಾಣಿಯಲ್ಲೂ ಜೀವಕೋಶ ಕಂಡುಬರುತ್ತೆ. ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನಾವೇನಂತ ಕರಿತೀವಿ, ಸೆಲ್ ಅಥವಾ ಜೀವಕೋಶ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮೊದಲ ಬಾರಿಗೆ 1665ರಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂತಹ ವಿಜ್ಞಾನಿ ಏನು ಮಾಡ್ತಾರೆ, ಆನಿಯನ್, ಈರುಳ್ಳಿ ಸಿಪ್ಪೆಯನ್ನು ತಗೊಳ್ತಾರೆ. ಈರುಳ್ಳಿ ಸಿಪ್ಪೆಯನ್ನು ತಗೊಂಡು ಅದನ್ನು ಪೀಲ್ ಮಾಡಿ, ಅಂದರೆ ಕಟ್ ಮಾಡಿ, ಒಂದು ಪದರವನ್ನು ಕಟ್ ಮಾಡಿ, ಅಂದರೆ ತೆಳುವಾಗಿ ಕಟ್ ಮಾಡಬೇಕು. ನೀವೆಲ್ಲ ಮತ್ತೆ ಟಿಫನಿಗೆಲ್ಲ ಹೆಚ್ತೀವಲ್ಲ, ಆ ರೀತಿ ಎಲ್ಲ ಹೆಚ್ಕೊಂಡು ಕೂರೋ ಹಾಗಿಲ್ಲ. ಬಿಕಾಸ್ ಮೈಕ್ರೋಸ್ಕೋಪಿಕ್ ಆರ್ಗನಿಸಮಲ್ಲಿ, ಮೈಕ್ರೋಸ್ಕೋಪಿಕ್ ಆರ್ಗನಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ತೆಳುವಾದ ಪದರ ಇರಬೇಕು. ನೆಕ್ಸ್ಟು ಸ್ಲೈಡ್ಸ್ ಇರುತ್ತೆ, ಕವರ್ ಸ್ಲಿಪ್ ಇರುತ್ತೆ, ಅದನ್ನು ಹಾಕ್ಕೊಂಡು ಮೈಕ್ರೋಸ್ಕೋಪಲ್ಲಿ ನೋಡೋದು. ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಬರ್ಟ್ ಹುಕ್ ಅವರು ಇನ್ ದ ಇಯರ್ ಆಫ್ 1665 ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ತೆಳುವಾದ ಈರುಳ್ಳಿ ಪದರವನ್ನು ತಗೊಂಡು ಏನು ಮಾಡ್ತಾರೆ, ಕಾಂಪೌಂಡ್ ಮೈಕ್ರೋಸ್ಕೋಪ್, ಸಂಯುಕ್ತ ಸೂಕ್ಷ್ಮದರ್ಶಕ. ಸೊ ಈ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಒಂದು ತೆಳುವಾದ ಈರುಳ್ಳಿ ಸಿಪ್ಪೆಯನ್ನು ಸ್ಲೈಡ್ ಮೇಲೆ ಹಾಕ್ತಾರೆ. ನೆಕ್ಸ್ಟು ಅದ್ರ ಮೇಲೆ ಕವರ್ ಸ್ಲಿಪ್ಪನ್ನು ಹಾಕಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೆಳಗಡೆ ಇಡ್ತಾರೆ. ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟಾಗ ಚಿಕ್ಕ 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 ಕೋಣೆಗಳ ತರಹ ರಚನೆ ಕಂಡುಬರುತ್ತೆ. ಆ ಚಿಕ್ಕ ಚಿಕ್ಕ ಕೋಣೆಗಳ ರಚನೆಗೆ ಏನಂತ ಕರಿತೀವಿ, ಸೆಲ್ಯುಲಾ ಅಂತ ಕರಿತೀವಿ. ಸೆಲ್ಯುಲಾ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆ. ಸೊ ಅದನ್ನು ಇಂಗ್ಲೀಷಲ್ಲಿ ಸೆಲ್ ಅಂತ ಹೇಳಿ ನಿರೂಪಿಸ್ತಾರೆ. ಅಂದರೆ ಒಂದು ಈರುಳ್ಳಿ ಸಿಪ್ಪೆಯನ್ನು ಪೀಲ್ ಮಾಡಿ ಅಥವಾ ಕಟ್ ಮಾಡಿ ತೆಳುವಾದ ಪದರವನ್ನಾಗಿಸಿ ಅದನ್ನು ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟಾಗ ರಾಬರ್ಟ್ ಹುಕ್ ಅವರಿಗೆ ಏನಾಗತ್ತೆ, ಚಿಕ್ಕ ಚಿಕ್ಕ ಕೋಣೆಯ ರೀತಿಯ ರಚನೆಗಳು ಕಂಡುಬರುತ್ತೆ. ಆ ಚಿಕ್ಕ ಚಿಕ್ಕ ಕೋಣೆಯ ರೀತಿಯ ರಚನೆಗೆ ಅವ್ರ ಹೆಸರಿಡೋದೆ ಸೆಲ್ ಅಂತ ಹೇಳಿ ಹೆಸರನ್ನು ಇಡ್ತಾರೆ. ಸೊ ಮೊದಲ ಬಾರಿಗೆ ಸೆಲ್ಲನ್ನು ಪತ್ತೆ ಹಚ್ಚಿದ ವಿಜ್ಞಾನಿ, ಜೀವಕೋಶವನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ರಾಬರ್ಟ್ ಹುಕ್ ಇನ್ ದ ಇಯರ್ ಆಫ್ 1665. ಸೊ ಮೊದಲ ಬಾರಿಗೆ ರಾಬರ್ಟ್ ಹುಕ್ ಅಂತಕ್ಕಂಥವರು ಜೀವಕೋಶವನ್ನು ಕಂಡು ಹಿಡಿತಾರೆ, ಜೀವಕೋಶವನ್ನು ಪತ್ತೆ ಹಚ್ತಾರೆ. ವಾಟ್ ಎವರ್ ದೇ ಆಸ್ಕ್, ಏನಾದರೂ ಕೇಳಿ ಎಕ್ಸಾಮಲ್ಲಿ, ನಮಗಿಷ್ಟು ಮಾತ್ರ ಗೊತ್ತಿರಬೇಕು, ಜೀವಕೋಶವನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಅಥವಾ ಜೀವಕೋಶವನ್ನು ಕಂಡು ಹಿಡಿದಂತಹ ವಿಜ್ಞಾನಿ ಅಂತ ಕೇಳಿದ್ರೆ ರಾಬರ್ಟ್ ಹುಕ್. ನೆಕ್ಸ್ಟ್ ಬರುತ್ತೆ ಸೆಲ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಯಿತು, ಒಂದು ಜೀವಿಯ ರಚನಾತ್ಮಕ ಕಾರ್ಯಾತ್ಮಕ ಘಟಕ ಅಂತ ಹೇಳಿ. ನೆಕ್ಸ್ಟ್ ಏನು ಮಾಡ್ತಾರೆ, ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ನಮ್ಮ ವಿಜ್ಞಾನಿಗಳು. ರಾಬರ್ಟ್ ಹುಕ್ ಏನು ಮಾಡಿದರು, ಚಿಕ್ಕ ಚಿಕ್ಕ ಕೋಣೆಯ ರಚನೆಗೆ ಸೆಲ್ ಅಂತ ಹೇಳಿ ಹೆಸರನ್ನು ಕೊಟ್ಟರು. 1665 ಅದಕ್ಕೆ ಜೀವಕೋಶ ಅಂತ ಹೆಸರಿಟ್ಟು ಮೊದಲ ಬಾರಿಗೆ ಅದನ್ನು ಪತ್ತೆ ಹಚ್ಚಿದ್ರು. ಇಷ್ಟಕ್ಕೆ ಸುಮ್ಮನೆ ಇರಿದಂತಹ ವಿಜ್ಞಾನಿಗಳೇನು ಮಾಡ್ತಾರೆ, ಆ ಸೆಲ್ಲನ್ನು ಕುರಿತು ಸೆಲ್ ಥಿಯರಿಯನ್ನು ಮಂಡಿಸ್ತಾರೆ, ಜೀವಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ರೀತಿಯಾಗಿ ಜೀವಕೋಶ ಸಿದ್ಧಾಂತವನ್ನು ಇನ್ ದ ಇಯರ್ ಆಫ್ 1838-1839 ಇನ್ ಬಿಟ್ವೀನ್ ದಟ್ ಇಯರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಾಕೋಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂತಹ ವಿಜ್ಞಾನಿಗಳು ಸೆಲ್ ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಈ ಸೆಲ್ ಥಿಯರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನಿಮಲ್ಗಳಲ್ಲಿ ಸೆಲ್ ಯಾವ ರೀತಿ ಡೆವಲಪ್ ಆಯಿತು, ಹಾಗೆಯೇ ಅನಿಮಲ್ಸಲ್ಲಿ ಯಾವ ರೀತಿ ಸೆಲ್ ಡಿವೈಡ್ ಆಗುತ್ತೆ, ಸೆಲ್ ಬಯಾಲಜಿ ಯಾವ ರೀತಿಯಾಗಿರುತ್ತೆ. ಸೊ ಸೆಲ್ ಬಯಾಲಜಿ ಅಂದ್ರೇನು,
ಜೀವಕೋಶಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ? ಸೈಟಾಲಜಿ ಅಂತ ಹೇಳಿ ಕರಿತೀವಿ. ಸೊ ಆ ಸೈಟಾಲಜಿನಲ್ಲಿ ಯಾವ ಯಾವ ಟರ್ಮ್ಸ್ ಬರುತ್ತೆ, ಆ ಟರ್ಮ್ಸ್ಗಳ ಫಂಕ್ಷನ್ಸ್ ಏನು, ಸೊ ಅಲ್ಲಿ ಬರ್ತಕ್ಕಂತಹ ಒಂದು ಸೆಲ್ನ ರಚನೆ ಹಾಗೂ ಕಾರ್ಯಗಳು ಏನು, ಸೆಲ್ನಲ್ಲಿ ಯಾವ ಯಾವ ಆರ್ಗನಲ್ಸ್ ಇರುತ್ತೆ, ಸೊ ಯಾವ ಯಾವ ಆರ್ಗನಲ್ಸು ಯಾವ ಯಾವ ಕೆಲಸವನ್ನು ಮಾಡುತ್ತೆ, ಜೀವಕೋಶದ ಪ್ರಮುಖ ಭಾಗಗಳು ಯಾವುದು, ಆ ಭಾಗಗಳಲ್ಲಿ ಯಾವ ಭಾಗ ನಿರ್ದಿಷ್ಟವಾದ ಒಂದು ಭಾಗ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತೆ. ಸೊ ಈ ರೀತಿಯಾಗಿ ಅನೇಕ ಭಾಗಗಳಿರುತ್ತೆ. ಆ ಭಾಗಗಳ ರಚನೆ ಯಾವ ರೀತಿಯಾಗಿರುತ್ತೆ, ಆ ಭಾಗಗಳ ಕಾರ್ಯಗಳೇನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇನ್ ದ ಇಯರ್ ಆಫ್ 1838 ಇನ್ ಬಿಟ್ವೀನ್ 39. ಸೊ ಅಲ್ಲೇನಾಗುತ್ತೆ, 1838-39 ಇಸ್ವಿನಲ್ಲಿ ಜಾಕೋಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂತಹ ವಿಜ್ಞಾನಿ ಏನು ಮಾಡ್ತಾರೆ, ಈ ಒಂದು ಸೆಲ್ ಥಿಯರಿಯನ್ನು, ಜೀವಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ. ವೆರಿ 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 ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು ಫ್ರೆಂಡ್ಸ್. ನೆಕ್ಸ್ಟು, ಹಾಗಿದ್ರೆ ನಮಗೆ ಗೊತ್ತಾಯಿತು ಒಂದು ಜೀವಿಯ ರಚನಾತ್ಮಕ ಕ್ರಿಯಾತ್ಮಕ ಘಟಕ ಅನ್ನೋದು ಗೊತ್ತಾಯಿತು, ಸೆಲ್ಯುಲಾ ಚಿಕ್ಕ ಕೋಣೆ ಅಂತ ಗೊತ್ತಾಯಿತು, ಮೊದಲು ಬಾರಿಗೆ ಕಂಡುಹಿಡಿದಿದ್ದು ರಾಬರ್ಟ್ ಹುಕ್ ಅಂತ ಗೊತ್ತಾಯಿತು. ಆದರೆ ರಾಬರ್ಟ್ ಹುಕ್ನ ಹೇಳಿದೆ ವಿತ್ ದಿ ಹೆಲ್ಪ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಏನು ಮಾಡಿದರು, ಈರುಳ್ಳಿ ಸಿಪ್ಪೆಯನ್ನು ತೆಳುವಾಗಿ ಹೆಚ್ಕೊಂಡು ಅದರ ಪದರವಾದ ರಚನೆಯನ್ನು ನೋಡಿದ್ರು, ಚಿಕ್ಕ ಕೋಣೆಯ ರೀತಿಯ ರಚನೆ ಇತ್ತು ಅಂತ ಹೇಳಿ ಕೂಡ ನಾನು ಹೇಳಿದೆ. ಆದರೆ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಏನು ಮಾಡಿದ್ದು, ಅವ್ರು ಮೊದಲ ಬಾರಿ ಪತ್ತೆ ಹಚ್ಚಿದ್ದು. ಹಾಗಿದ್ರೆ ಅಂತಹ ಸೂಕ್ಷ್ಮದರ್ಶಕವನ್ನು ಮೊದಲ ಬಾರಿಗೆ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಈ ನಮ್ಮ ಲೆವನ್ ಹುಕ್. 1675ರಲ್ಲಿ ಏನು ಮಾಡ್ತಾರೆ, ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿತಾರೆ. ಆಂಟೋನಿಯೋ ಲೆವನ್ ಹುಕ್ ಅವರ ಸಂಪೂರ್ಣವಾದಂತಹ ಹೆಸರು. ಆದ್ದರಿಂದ ಅಂದರೆ ಸೂಕ್ಷ್ಮದರ್ಶಕ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳನ್ನು, ಸೂಕ್ಷ್ಮವಾಗಿ ಇರ್ತಕ್ಕಂತಹ ವಸ್ತುಗಳನ್ನು ಪತ್ತೆ ಹಚ್ಚೋದಕ್ಕೆ ಬಳಸ್ತಕ್ಕಂತಹ ಒಂದು ಉಪಕರಣ. ಸೊ ಇಷ್ಟಂತೂ ನಮಗೆ ಗೊತ್ತು. ಸೊ ಆ ರೀತಿಯಾಗಿ ಸೂಕ್ಷ್ಮಾಣು ಜೀವಿಗಳನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದಿದ್ದು ಆಂಟೋನಿಯೋ ಲೆವನ್ ಹುಕ್. ಆದ್ದರಿಂದ ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಅಂತ ಕೂಡ ಆಂಟೋನಿಯೋ ಲೆವನ್ ಹುಕ್ಕಿಗೆ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಬರ್ತಾ ಇದ್ದೀವಿ ಸೆಲ್ನ ಸ್ಟ್ರಕ್ಚರ್, ಜೀವಕೋಶದ ರಚನೆ. ಜೀವಕೋಶದ ರಚನೆ ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ ಸಸ್ಯ ಜೀವಕೋಶನೂ ಇರುತ್ತೆ, ಪ್ರಾಣಿ ಜೀವಕೋಶನೂ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶ ಇರುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ 3 ಭಾಗಗಳನ್ನು ನೋಡ್ತೀವಿ, 3 ಪಾರ್ಟ್ಸನ್ನು ನೋಡ್ತೀವಿ. ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಪ್ಲಾಸ್ಮಾ ಮೆಂಬ್ರೇನ್, ಕೋಶ ಪೊರೆ ಇರುತ್ತೆ, ಸೈಟೋಪ್ಲಾಸಮ್ ಕೋಶ ದ್ರವ್ಯ ಇರುತ್ತೆ, ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇರುತ್ತೆ. ಒಂದು ಸೆಲ್ ಅಂದ ತಕ್ಷಣ ನಮಗೆ ಪಟ್ ಅಂತ ನೆನಪಾಗಲೇಬೇಕು. ಅಲ್ಲೇನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ ಅಂದರೆ ಕೋಶ ಪೊರೆ ಇರುತ್ತೆ, ಸೈಟೋಪ್ಲಾಸಮ್ ಕೋಶ ದ್ರವ್ಯ ಇರುತ್ತೆ, ಅದ್ರ ಒಳಗಡೆ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇರುತ್ತೆ. ಒಂದು ಸೆಲ್ ಅಂದ ತಕ್ಷಣ ನಮಗೆ ಫಸ್ಟು ನೆನಪಾಗಬೇಕಾಗಿರೋದು ಕೋಶ ಪೊರೆ. ಕೋಶ ಪೊರೆಯ ಒಳಗೆ ಇರ್ತಕ್ಕಂಥದ್ದು ಕೋಶ ದ್ರವ್ಯ, ದಟ್ ಮೀನ್ಸ್ ಸೈಟೋಪ್ಲಾಸಮ್. ಆ ಕೋಶ ದ್ರವ್ಯದಲ್ಲಿ ಸೆಲ್ ಆರ್ಗನಲ್ಸ್ ಇರುತ್ತೆ, ಅದನ್ನು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಸೆಲ್ ಆರ್ಗನಲ್ಸ್ ಜೀವಕೋಶದ ಕಣದಂಗಗಳಿರುತ್ತೆ. ಆ ಜೀವಕೋಶದ ಕಣದಂಗಗಳು ಅಂದರೆ ಕೋಶ ದ್ರವ್ಯದಲ್ಲಿ ಇರ್ತಕ್ಕಂತಹ ಜೀವಕೋಶದ ಕಣದಂಗಗಳ ಜೊತೆಗೆ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಭಾಗ ಕಂಡು ಬರುತ್ತೆ. ಆ ಭಾಗಕ್ಕೆ ನಾವು ಏನಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಸೊ ಇಷ್ಟು ಗೊತ್ತಿರಲಿ, ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ನೆಕ್ಸ್ಟು ನಾ ಹೇಳಿದೆ ಕೋಶ ಪೊರೆ. ಈ ಕೋಶ ಪೊರೆ ಅಂತಕ್ಕಂಥದ್ದು ಒಂದು ಜೀವಕೋಶಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಆಕಾರ, ಆಧಾರ, ರಕ್ಷಣೆಯನ್ನು ಕೊಡುತ್ತೆ. ಅಂದರೆ ಈ ಸೆಲ್ ಮೆಂಬ್ರೇನ್ ಅಂತಕ್ಕಂಥದ್ದು ಒಂದು ಡೆಫಿನೆಟ್ ಶೇಪನ್ನು ಕೊಡುತ್ತೆ. ಒಂದು ಡೆಫಿನೆಟ್ ಶೇಪನ್ನು ಕೊಟ್ಟಾಗ ಅದರ ಒಂದು ಸೆಕ್ಯೂರಿಟಿ ಗಾರ್ಡ್ ಥರ ಏನು ಮಾಡ್ತಾ ಇರುತ್ತೆ, ಒಂದು ಸೆಲ್ನ ಸೆಕ್ಯೂರ್ ಮಾಡೋದಕ್ಕೆ, ಒಂದು ಸೆಲ್ನ ರಕ್ಷಣೆಯನ್ನು ಮಾಡೋದಕ್ಕೆ ಈ ಕೋಶ ಪೊರೆ ಹೆಲ್ಪ್ ಮಾಡುತ್ತೆ. ಈ ಸೆಲ್ ಅಂದರೆ ಪ್ಲಾಸ್ಮಾ ಮೆಂಬ್ರೇನು ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಮತ್ತು ಲಿಪಿಡ್ನಿಂದ ಮಾಡಲ್ಪಟ್ಟಿರುತ್ತೆ. ನಾವು ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರನ್ನು. ಸೊ ಆ ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರು
ಪ್ರೋಟೀನ್ ಮತ್ತು ಲಿಪಿಡ್ನಿಂದ ಏನಾಗಿರುತ್ತೆ ಮಾಡಲ್ಪಟ್ಟಿರುತ್ತೆ. ಅಂದರೆ ಇದನ್ನು ಕೇಳ್ಬೋದು ಕ್ವಶನ್ನು, ಕೋಶಪೊರೆ ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿದೆ? ಪ್ರೋಟೀನ್ ಆ್ಯಂಡ್ ಲಿಪಿಡ್. ಸೊ ಇದರ ಪ್ರಮುಖವಾದ ಕೆಲಸ ಏನಾಗಾದರೆ ಆಕಾರವನ್ನು ಕೊಡುತ್ತೆ, ನಿರ್ದಿಷ್ಟವಾದ ಆಕಾರವನ್ನು ಕೊಡುತ್ತೆ, ರಕ್ಷಣೆಯನ್ನು ಕೊಡುತ್ತೆ, ಆಧಾರವನ್ನು ಕೊಡುತ್ತೆ. ಸೊ ಡೆಫ್ರೆಂಟ್ ಶೇಪ್ ಕೊಡುತ್ತೆ, ಅದೇ ರೀತಿ ಸೆಲ್ನ ಒಂದು ರಕ್ಷಣೆಯನ್ನು ಕೂಡ ಮಾಡುತ್ತೆ. ನೆಕ್ಸ್ಟ್ ಇದು ಪ್ರೋಟೀನ್ ಮತ್ತು ಲಿಪಿಡ್ನಿಂದ ಮಾಡಲ್ಪಟ್ಟಿರುತ್ತೆ. ಹಾಗಿದ್ರೆ ಈ ನಮ್ಮ ಕೋಶಪೊರೆಯ ಮೂಲಕ ವಸ್ತುಗಳು ಚಲಿಸುವ ಕ್ರಿಯೆಗಳಿರುತ್ತೆ. ಅಂದರೆ ಕೋಶಪೊರೆ ಅಂತ ಅಂದರೆ ಅಲ್ಲೇನಾಗುತ್ತೆ, ವಸ್ತುಗಳ ವಿನಿಮಯ ಆಗತ್ತೆ. ಅಂದರೆ ವಸ್ತುಗಳು ಹೊರ ಹೋಗೋದು ಮತ್ತು ಕೆಲವು ವಸ್ತುಗಳು ಒಳ ಬರತಕ್ಕಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಒಂದು ಪ್ರಕ್ರಿಯೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ವಿಸರಣೆ, ಅಭಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ, ಡಿಫ್ಯೂಷನ್, ಆಸ್ಮೋಸಿಸ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫ್ರೆಂಡ್ಸ್. ಬಿಕಾಸ್ ಅಲ್ಲೇನಾಗಿದೆ ಅಂತ ಹೇಳಿದರೆ ಈವರೆಗೂ ಆಸ್ಮೋಸಿಸ್ನ ಜಾಸ್ತಿ ಕೇಳ್ತಾ ಇದ್ರು, ಅದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾ ಇದ್ರು. ನೆಕ್ಸ್ಟು ಡಿಫ್ಯೂಷನ್ ಕೇಳ್ಬೋದು, ಅದನ್ನು ಬಿಟ್ಟರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟನ್ನು ಕೂಡ ಕೇಳ್ಬೋದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೋಶಪೊರೆ ಅಂದರೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಏನಾಗುತ್ತೆ, ವಸ್ತುಗಳ ವಿನಿಮಯ ಕ್ರಿಯೆ ನಡೆಯುತ್ತೆ. ಇಲ್ಲೊಂದು ಪ್ಲಾಸ್ಮಾ ಮೆಂಬ್ರೇನ್ ಇದೆ ಅಂತ ಹೇಳಿದ್ರೆ ವಸ್ತುಗಳು ಒಳಗಡೆ ಬರ್ತಕ್ಕಂಥ ವಸ್ತುಗಳು, ಅದೇ ರೀತಿ ಹೊರಗಡೆ ಹೋಗ್ತಕ್ಕಂಥ ವಸ್ತುಗಳ ಒಂದು ಕ್ರಿಯೆ ನಡೀತಾ ಇರುತ್ತೆ. ಸೊ ಆ ರೀತಿ ಕ್ರಿಯೆ ನಡಿಬೇಕಾದ್ರೆ ಅಲ್ಲೇನಾಗತ್ತೆ, ಡಿಫ್ಯೂಷನ್ ಪ್ರೊಸೆಸ್ ಆಗತ್ತೆ, ಆಸ್ಮೋಸಿಸ್ ಪ್ರೊಸೆಸ್ ಆಗತ್ತೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಪ್ರೊಸೆಸ್ ಕೂಡ ಆಗತ್ತೆ. ಅದರಲ್ಲಿ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ, ಅಂದರೆ ಕನ್ನಡದಲ್ಲಿ ವಿಸರಣೆ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇಂಗ್ಲೀಷ್ ವರ್ಡ್ಸನ್ನು ಹೆಚ್ಚಿಗೆ ನೆನ್ಪಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ನೀವೆಲ್ಲರೂ ಕೂಡ ಟೆಕ್ಸ್ಟ್ ಮೆಸೇಜ್ ಮಾಡ್ತಾ ಇದ್ದೀವಿ, ಊಟ ಆಯಿತಾ, ಟೀ ಆಯಿತಾ, ಏನು ಮಾಡ್ತಿದ್ದೀರಾ, ಅದನ್ನು ಇಂಗ್ಲೀಷಲ್ಲಿ ಅಂದರೆ ಕನ್ನಡನೇ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀವಿ. ಅದೇ ರೀತಿ ಕ್ವಶನ್ ಪೇಪರಲ್ಲೂ ಸಹ ಅಷ್ಟೇ ಡಿಫ್ಯೂಷನ್ ಕನ್ನಡದಲ್ಲೂ ಡಿಫ್ಯೂಷನ್ ಅಂತಲೇ ಬರುತ್ತೆ, ವಿಸರಣೆ ಅಂತ ಬರಲ್ಲ. ಅಕಸ್ಮಾತ್ ವಿಸರಣೆ ಅಂತ ಕೊಟ್ಟರು ಕೂಡ ನಾವು ಅಭಿಸರಣೆ, ಸೊ ಅಭಿಸರಣೆ ಆಸ್ಮೋಸಿಸ್ಸ ಡಿಫ್ಯೂಷನ್ನ, ವಿಸರಣೆ ಆಸ್ಮೋಸಿಸ್ಸ ಡಿಫ್ಯೂಷನ್ನ, ಈ ರೀತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವುದು ಕನ್ಫ್ಯೂಷನ್ ಬೇಡ ಅಂತ ಹೇಳಿದ್ರೆ ಡಿಫ್ಯೂಷನ್ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲ ತೀರಾ ಕಷ್ಟ ಆಗುತ್ತೆ ಅಂದರೆ ವಿಸರಣೆ ಅಂತ ಹೇಳಿದ್ರೆ, ಇಲ್ಲ ನಮಗೆ ಇಂಗ್ಲೀಷಲ್ಲಿ ಕಷ್ಟ ಆಗುತ್ತೆ ಅಂದರೆ ವಿಸರಣೆ ಪಕ್ಕಾ ಕನ್ನಡ ಗೊತ್ತಿದ್ರೆ ನೆನ್ಪಿಟ್ಕೋಬೋದು. ಬಟ್ ಡಿಫ್ಯೂಷನ್ ಅಂತ ಹೇಳಿ ಕನ್ನಡದಲ್ಲೂ ಕೂಡ ನೆನ್ಪಿಟ್ಕೊಳ್ಳೇಬೇಕು. ಡಿಫ್ಯೂಷನ್ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ಎ ಮಾಲಿಕ್ಯೂಲ್ ಫ್ರಾಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್. ಅಂದರೆ ಅಣುಗಳ ಚಲನೆ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಸಾಕ್ತಕ್ಕಂತಹ ಒಂದು ಕ್ರಿಯೆ. ಸೊ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಫಸ್ಟ್ ಒನ್ ಡಿಫ್ಯೂಷನ್, ಹೈಯರ್ ಕಾನ್ಸಂಟ್ರೇಷನ್ನಿಂದ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅಣುಗಳ ಚಲನೆ. ಆ ಅಣುಗಳ ಚಲನೆಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಡಿಫ್ಯೂಷನ್, ವಿಸರಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ವಿಸರಣೆ ನಡೀತಕ್ಕಂತಹ ಕ್ರಿಯೆಗಳ ಅನ್ವಯಗಳು, ನಾ ಹೇಳಿದೆ ಅಪ್ಲೈಡ್ ಬಯಾಲಜಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್, ಇದು ಏನು ಬೇಕಾದರೂ ಕೇಳ್ಬೋದು ಅಂಥೇಳಿ. ಅದು ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗತ್ತೆ, ಹಾಗಿದ್ರೆ ಡಿಫ್ಯೂಷನ್ ಅಂತಕ್ಕಂತಹ ಕ್ರಿಯೆ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗತ್ತೆ? ಶಾಹಿ ಪ್ರಸರಿಸುವುದು, ಫಾರ್ ಎಕ್ಸಾಂಪಲ್ ಇಂಕ್ ಪೆನ್ನು ಎಲ್ಲರೂ ನೋಡಿರ್ತೀರಾ. ಸೊ ಇಂಕ್ ಪೆನ್ನನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಹಾಕಿದ್ರೆ ಅಥವಾ ಒಂದು ಪೇಪರ್ ಮೇಲೆ ಒಂದು ಡ್ರಾಪ್ನ ಈ ರೀತಿ ಬೀಳ್ಸಿದ್ರೆ ಅದು ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಅಲ್ಲಿ ಯಾವುದೇ ಶಕ್ತಿ ಅಥವಾ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಡಿಫ್ಯೂಷನಲ್ಲಿ ಇನ್ನೊಂದು ನೆನಪಿರಲಿ ಫ್ರೆಂಡ್ಸ್, ಶಕ್ತಿ ವ್ಯಯ ಆಗೋದಿಲ್ಲ. ಅಂದರೆ ಹೆಂಗೆ ಕೇಳ್ತಾರೆ ಎಕ್ಸಾಮಲ್ ಕ್ವಶನ್ನು ಅಂತ ಹೇಳಿದ್ರೆ, ಯಾವ ಒಂದು ಪ್ರೊಸೆಸ್ನಲ್ಲಿ ಅಥವಾ ಯಾವ ಒಂದು ಕ್ರಿಯೆಯಲ್ಲಿ ಶಕ್ತಿಯ ವ್ಯಯ ಆಗೋದಿಲ್ಲ, ಎನರ್ಜಿ ವೇಸ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಎನರ್ಜಿ ಎಲ್ಲಿ ವೇಸ್ಟ್ ಆಗಲ್ಲ, ಡಿಫ್ಯೂಷನಲ್ಲಿ ವೇಸ್ಟ್ ಆಗಲ್ಲ. ಬಟ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ಎನರ್ಜಿ ವೇಸ್ಟ್ ಆಗತ್ತೆ. ಸೊ ಇಷ್ಟು ನೆನಪಿರಲಿ. ಇಲ್ಲಿ ನಾವು ಮೇಲೇ ನೋಡ್ತಾ ಇದ್ದೀವಿ ಡಿಫ್ಯೂಷನ್. ಫಾರ್ ಎಕ್ಸಾಂಪಲ್ ಒಂದು ಇಂಕ್ ಪೆನ್ನ ತೊಗೋತೀವಿ, ಒಂದು ಪೇಪರ್ ಮೇಲೆ ಒಂದು ಡ್ರಾಪ್ ಇಂಕನ್ನು ಹಾಕ್ತೀವಿ, ಅದು ಫುಲ್ ಅದೆಷ್ಟು ಅದಕ್ಕೆ ಕೆಪಾಸಿಟಿ ಇರುತ್ತೋ ಅಷ್ಟು ಇಂಕ್ ಏನಾಗುತ್ತೆ ಅಂತ, ಒಂದು ಡ್ರಾಪ್ ಇಂಕನ್ನು ಹಾಕಿದ್ರೆ ಅದಷ್ಟು ಸ್ಪೇಸನ್ನು ಏನು ಮಾಡುತ್ತೆ, ಆವರಿಸ್ಕೊಳ್ಳುತ್ತೆ, ಒಂದು ಸ್ವಲ್ಪ ಸ್ಪೇಸನ್ನು ಆವರಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಯಾವುದೇ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಪೊಟ್ಯಾಷಿಯಂ ಪರ್ಮಾಂಗನೇಟ್,
ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗಿರ್ಬೋದು, ಬಟ್ ಪ್ರೀವಿಯಸ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಇದ್ದಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ನೋಡಿರ್ಬೋದು, ವಾಟ್ರ್ ಅಥವಾ ನೀರು ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಹರಳುಗಳನ್ನು ಹಾಕ್ತಾಯಿದ್ರು. ಸೊ ಅಲ್ಲೇನಾಗ್ತಿತ್ತು ಅಂತ ಹೇಳಿದ್ರೆ ಅದು ಪರ್ಪಲ್ ಪಿಂಕ್ ಆ ಕಲರ್ ಆಗಿ ಸ್ಪ್ರೆಡ್ ಆಗ್ತಾ ಇತ್ತು. ಆವಾಗ ನೀರು ಶುದ್ಧಿ ಆಯಿತು, ಆಮೇಲೆ ಆ ನೀರನ್ನು ಕುಡಿಬೋದು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ ನೀರಿನ ತುಂಬ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳನ್ನು ಹಾಕಿದಾಗ ಅದು ಆ ನೀರು ಅಥವಾ ಪಾತ್ರೆ ತುಂಬ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ. ಬಟ್ ಅಲ್ಲೂ ಕೂಡ ಯಾವುದೇ ಎನರ್ಜಿ ಶಕ್ತಿ ವ್ಯಯ ಆಗೋದಿಲ್ಲ. ಸುಗಂಧ ಗಾಳಿಯಲ್ಲಿ ಪ್ರಸರಿಸುವುದು, ಫಾರ್ ಎಕ್ಸಾಂಪಲ್ ಊದ್ಬತ್ತಿ. ನೀವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸಾಮ್ ಹತ್ರ ಬಂದಾಗ ಅಷ್ಟೇ ಪೂಜೆ ಮಾಡೋದಲ್ಲ, ಡೈಲಿ ಪೂಜೆ ಮಾಡ್ತೀವಿ ಕೂಡ. ಅಲ್ಲೇನಾಗುತ್ತೆ, ಊದ್ಬತ್ತಿಯನ್ನು ಹಚ್ಚಿದಾಗ ಏನಾಗುತ್ತೆ ಆ ರೂಮ್ ಫುಲ್ ಸ್ಪ್ರೆಡ್ ಆಗುತ್ತೆ. ಅಂದರೆ ಅದು ಗಾಳಿಯ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಸುವಾಸನೆ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಇದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಡಿಫ್ಯೂಷನ್ನ ಅಪ್ಲಿಕೇಬಲ್ ಥಿಂಗ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾವು ಬರ್ತಾ ಇದ್ದೀವಿ ಇನ್ನೊಂದು ಪ್ರೊಸೆಸ್ಸು ಆಸ್ಮೋಸಿಸ್, ಅಭಿಸರಣೆ. ಸೊ ಇದು ಡೆಡ್ಲಿ ಆಪೋಸಿಟ್ ಟು ದಟ್ ಆಫ್ ಡಿಫ್ಯೂಷನ್. ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ನೆನ್ಪಿಟ್ಕೊಳ್ಳೇಬೇಕು ಫ್ರೆಂಡ್ಸ್, ಅಲ್ಲೇನಾಗಿತ್ತು, ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್, ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅಣುಗಳ ಚಲನೆ ಆಗಿತ್ತು. ಎಲ್ಲಿ? ಡಿಫ್ಯೂಷನ್, ವಿಸರಣೆಯಲ್ಲಿ. ಅಭಿಸರಣೆ ಆಸ್ಮೋಸಿಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದೊಂದೇ ಡಿಫ್ರೆನ್ಸು. ಏನು ಡಿಫ್ರೆನ್ಸ್ ಅಂದರೆ ಅಣುಗಳ ಚಲನೆ ಆಗತ್ತೆ. ಎಲ್ಲಿಂದ? ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಅಣುಗಳ ಚಲನೆ ಆಗತ್ತೆ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅರೆಪಾರಕ ಪೊರೆಯ ಮೂಲಕ ಏನಾಗತ್ತೆ ಅಣುಗಳ ಚಲನೆ ಆಗತ್ತೆ. ವಿಸರಣೆ ಅಥವಾ ಡಿಫ್ಯೂಷನಲ್ಲಿ ಅರೆಪಾರಕ ಪೊರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರೋದಿಲ್ಲ. ಆದರೆ ಅಭಿಸರಣೆ ಆಸ್ಮೋಸಿಸಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅರೆಪಾರಕ ಪೊರೆ ಅಥವಾ ಸೆಮಿ ಪರ್ಮಿಯಬಲ್ ಮೆಂಬ್ರೇನು ಪ್ರೆಸೆಂಟ್ ಇರುತ್ತೆ. ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನು ಅಣುಗಳು ಏನಾಗುತ್ತೆ ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಏನಾಗುತ್ತೆ ಚಲಿಸುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ನಾವು ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೀರನ್ನು ಶುದ್ಧೀಕರಿಸುವ ವಿಧಾನ ಆಸ್ಮೋಸಿಸ್. ಅಲ್ಲೇನಾಗ್ತಾ ಇದೆ, ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ, ಅರೆಪಾರಕ ಪೊರೆ ಇದೆ. ಡಿಫ್ಯೂಷನಲ್ಲಿ ಯಾವುದೇ ಅರೆಪಾರಕ ಪೊರೆ ಇಲ್ಲ. ಎರಡಕ್ಕೂ ಸೇಮ್ ಡೆಫಿನೇಷನ್ ಹೇಳ್ತಾ ಇದ್ದೀನಿ ಮತ್ತೊಂದು ಸಲ. ಡಿಫ್ಯೂಷನ್ನು ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ಮುಗೀತು. ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯೆಡೆ ಅಣುಗಳು ಚಲಿಸೋದು, ಅಲ್ಲಿ ಕಾನ್ಸೆಪ್ಟ್ ಕ್ಲಿಯರ್. ಆಸ್ಮೋಸಿಸ್ ಅಭಿಸರಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅಂದರೆ ಅಣುಗಳ ಚಲನೆ ಆಗುತ್ತೆ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ. ಅರೆಪಾರಕ ಪೊರೆ ಪ್ರೆಸೆಂಟ್ ಇರುತ್ತೆ ಎಲ್ಲಿ? ಆಸ್ಮೋಸಿಸಲ್ಲಿ. ನೆಕ್ಸ್ಟ್ ಒನ್, ಆಸ್ಮೋಸಿಸಲ್ಲೇನೆ ಮತ್ತೊಂದು ಬರುತ್ತೆ ರಿವರ್ಸ್ ಆಸ್ಮೋಸಿಸ್. ಇಲ್ಲೇನಾಗತ್ತೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಯೆಡೆಗೆ ಅಣುಗಳು ಚಲಿಸುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಫ್ರೆಶ್ ವಾಟರಲ್ಲಿ ಮಾಲಿಕ್ಯೂಲ್ಸ್ಗಳು ಕಡಿಮೆ ಇದೆ, ಸಾಲ್ಟ್ ವಾಟರಲ್ಲಿ ಜಾಸ್ತಿ ಇದೆ. ಅಂದರೆ ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ ಏನಾಗುತ್ತೆ ವ್ಯತಿರಿಕ್ತ ಅಭಿಸರಣೆ, ರಿವರ್ಸ್ ಆಸ್ಮೋಸಿಸ್. ಇದನ್ನು ಎಕ್ಸಾಮಲ್ಲಿ ಈ ರೀತಿಯಾಗಿ ಕೇಳ್ಬೋದು, ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ. ಈ ಕ್ರಿಯೆ ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್, ಡಿಫ್ಯೂಷನ್, ಆಲ್ ಆಫ್ ದಿ ಎಬೋ ಅಥವಾ ನನ್ ಆಫ್ ದೀಸ್ ಅಂತ ಹೇಳಿ ಬರ್ಬೋದು. ಬಟ್ ನಮಗೆ ಗೊತ್ತಿರಬೇಕು ರಿವರ್ಸ್ ಆಸ್ಮೋಸಿಸಲ್ಲಿ ಏನಾಗುತ್ತೆ ಸಮುದ್ರದ ನೀರನ್ನು ಶುದ್ಧೀಕರಿಸ್ತಕ್ಕಂತಹ ವಿಧಾನ ನಡೆಯುತ್ತೆ. ನೆಕ್ಸ್ಟ್ ನಾ ಹೇಳಿದೆ ಕ್ರಿಯಾತ್ಮಕ ಸಾಗಾಣಿಕೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ವಸ್ತುಗಳು ಏನಾಗುತ್ತೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಚಲನೆ ಆಗುತ್ತೆ. ಅಂದರೆ ಇಲ್ಲಿ ಶಕ್ತಿಯ ವ್ಯಯ ಆಗತ್ತೆ, ಅಂದರೆ ಶಕ್ತಿ ಎನರ್ಜಿ ಯೂಸ್ ಆಗ್ತಾ ಹೋಗುತ್ತೆ. ಬಟ್ ಡಿಫ್ಯೂಷನ್ ವಿಸರಣೆಯಲ್ಲಿ ಶಕ್ತಿಯ ವ್ಯಯ ಆಗೋದಿಲ್ಲ, ಅಂದರೆ ಯಾವುದೇ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಬಟ್ ಇಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶಕ್ತಿಯ ವ್ಯಯ ಆಗತ್ತೆ, ಎನರ್ಜಿ ವೇಸ್ಟ್ ಆಗ್ತಾ ಹೋಗುತ್ತೆ, ಎನರ್ಜಿ ಯೂಸ್ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ನಾವು ಬರ್ತಾ ಇದ್ದೀವಿ ಸೆಲ್ ವಾಲ್. ವೆರಿ ವೆರಿ ಇಂಪಾರ್ಟೆಂಟ್. ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆಯ ಹೊರಭಾಗದಲ್ಲಿ ಇರುತ್ತದೆ. ಅಂದರೆ ಸ್ಪೆಸಿಫಿಕ್ ಆಗಿ ನಾನು ಮುಂಚೆನೇ ಹೇಳಿದ್ದೆ, ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ, ಬಟ್ ಸಸ್ಯ ಜೀವಕೋಶದಲ್ಲಿ ಇರುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಈ ಸಸ್ಯ ಜೀವಕೋಶದಲ್ಲಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆಯ ಹೊರಭಾಗದಲ್ಲಿ, ಪ್ಲಾಸ್ಮಾ ಮೆಂಬ್ರೇನ್ನ ಹೊರಭಾಗದಲ್ಲಿ ರಕ್ಷಣಾ ಕವಚವಾಗಿ ಆ ಒಂದು ಸಸ್ಯ ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರ ಹಾಗೆ ರಕ್ಷಣೆಯನ್ನು ಕೊಡೋದಕ್ಕೆ ಏನಾಗುತ್ತೆ, ಆ ಒಂದು ಪ್ಲಾಸ್ಮಾ ಮೆಂಬ್ರೇನ್ನ ಹೊರಗಡೆ ಪ್ರೆಸೆಂಟ್ ಇರುತ್ತೆ. ಹಾಗಿದ್ರೆ ಯಾವ ಯಾವ ವಸ್ತುಗಳಿಂದ ಈ ಒಂದು ಸೆಲ್ ವಾಲ್ ಮೇಡಪ್ ಆಗಿರುತ್ತೆ, ಮಾಡಲ್ಪಟ್ಟಿರುತ್ತೆ, ಯಾವ ಯಾವ ವಸ್ತುಗಳಿಂದ ಸೆಲ್ ವಾಲ್ ಮಾಡಲ್ಪಟ್ಟಿರುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇದನ್ನು ಪದೇ 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 ಎಕ್ಸಾಮಲ್ಲಿ ಕೇಳ್ತಾನೆ ಇದ್ದಾರೆ, ಕೇಳ್ತಾರೆ ಕೂಡ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ನೋಡ್ತಾ ಇದ್ದೀವಿ, ಸಸ್ಯದಲ್ಲಿ ಸೆಲ್ ವಾಲು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರುತ್ತೆ. ಅಂದರೆ ಸಸ್ಯದ ಕೋಶ ಭಿತ್ತಿ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ? ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಸಸ್ಯದ ಕೋಶ ಭಿತ್ತಿ ಸೆಲ್ಯುಲೋಸ್ ಅಂತಕ್ಕಂತಹ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ಬರ್ತೀವಿ ನಾವು ಬ್ಯಾಕ್ಟೀರಿಯಾ ಸೆಲ್ ವಾಲ್. ಸೊ ಬ್ಯಾಕ್ಟೀರಿಯಾಕ್ಕೂ ಕೋಶ ಭಿತ್ತಿ ಇರುತ್ತಾ ಅಂದರೆ ಕೋಶ ಭಿತ್ತಿ ಪ್ರೆಸೆಂಟ್ ಇರುತ್ತೆ. ಆ ಕೋಶ ಭಿತ್ತಿ ಪೆಪ್ಟಿಡೋಗ್ಲೈಕಾನ್ ಅಂತಕ್ಕಂಥ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ನಾವು ಬರ್ತೀವಿ ಶಿಲೀಂಧ್ರ, ಫಂಗೈ. ಸೊ ಅಲ್ಲಿ ಫಂಗೈ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೈಟಿನ್ ಅಂತಕ್ಕಂತಹ ಒಂದು ವಸ್ತುವಿನಿಂದ ಕೋಶ ಭಿತ್ತಿ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟು ಆಲ್ಗೆ ಅಥವಾ ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳಿ ಕರಿತೀವಿ, ಶೈವಲಗಳು. ಸೊ ಶೈವಲಗಳಲ್ಲಿ ಕೋಶ ಭಿತ್ತಿ ಅಥವಾ ಸೆಲ್ ವಾಲು ಕೊರಾಜಿನ್ ಮತ್ತು ಆಗರ್ ಅಂತಕ್ಕಂತಹ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಒನ್ಸ್ ಅಗೈನ್ ಐ ರಿಪೀಟ್ ದೋಸ್ ಥಿಂಗ್ಸ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸಸ್ಯದ ಕೋಶ ಭಿತ್ತಿ ಸೆಲ್ಯುಲೋಸ್ ಅಂತಕ್ಕಂಥ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಬ್ಯಾಕ್ಟೀರಿಯಾಗಳ ಕೋಶ ಭಿತ್ತಿ ಪೆಪ್ಟಿಡೋಗ್ಲೈಕಾನ್ ಅಂತಕ್ಕಂಥ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಶಿಲೀಂಧ್ರಗಳ ಸೆಲ್ ವಾಲು ಕೈಟಿನ್ ಅಂತಕ್ಕಂತಹ ಸಬ್ಸ್ಟೆನ್ಸಿಂದ ಮಾಡಲ್ಪಟ್ಟಿರುತ್ತೆ. ಆಲ್ಗೆಗಳ ಸೆಲ್ ವಾಲು ಕೊರಾಜಿನ್ ಮತ್ತು ಆಗರ್ ಅಂತಕ್ಕಂಥ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ವೆರಿ 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 ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು. ನೆಕ್ಸ್ಟ್ ನಾ ಹೇಳಿದೆ ಸ್ಟಾರ್ಟಿಂಗಲ್ಲೇ, ಜೀವಕೋಶದಲ್ಲಿ ಮೇನ್ಲಿ 2 ಟೈಪ್ಸ್ ಬರುತ್ತೆ, ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್. ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಅಂದರೆ ನಾ ಹೇಳಿದೆ, ಒಂದು ಸೆಲ್ ಅಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಇರಬೇಕು, ಸೈಟೋಪ್ಲಾಸಮ್ ಇರಬೇಕು, ನ್ಯೂಕ್ಲಿಯಸ್ ಇರಬೇಕು. ಅಂದರೆ ಜೀವಕೋಶದ ಪೊರೆ ಇರಬೇಕು, ಕೋಶ ದ್ರವ್ಯ ಇರಬೇಕು, ಕೋಶ ಕೇಂದ್ರ ಇರಬೇಕು. ದಟ್ಸ್ ಕ್ಲಿಯರ್. ಇಷ್ಟು ಇರಬೇಕು. ಪ್ಲಾಸ್ಮಾ ಮೆಂಬ್ರೇನ್ ಇರಬೇಕು, ಸೈಟೋಪ್ಲಾಸಮ್ ಇರಬೇಕು, ನ್ಯೂಕ್ಲಿಯಸ್ ಇರಬೇಕು ಒಂದು ಸೆಲ್ ಅಂತ ಹೇಳಿದ್ರೆ. ಇಲ್ಲಿ ಅಂದರೆ ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ಸು ನಾವು ಮಾತಾಡ್ತಾ ಇರೋದು ಥರ್ಡ್ ಪಾರ್ಟ್, ಇನ್ನರ್ ಪಾರ್ಟ್ ಆಫ್ ದಿ ಸೆಲ್. ಸೊ ಆ ನ್ಯೂಕ್ಲಿಯಸ್ಸು ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರೋದಿಲ್ಲ. ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಅದು ಆವೃತವಾಗಿರೋದಿಲ್ಲ. ಸೆಲ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ, ಬಟ್ ನ್ಯೂಕ್ಲಿಯರ್ ಮೆಂಬ್ರೇನು ಆಬ್ಸೆಂಟ್ ಇರುತ್ತೆ. ಎಲ್ಲಿ? ಪ್ರೊಕ್ಯಾರಿಯೋಟಿಕ್ ಜೀವಕೋಶದಲ್ಲಿ. ಸೊ ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಯಾವ ಯಾವ ಜೀವಿಗಳಲ್ಲಿ ಕಂಡುಬರುತ್ತೆ? ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲ, ಪ್ರೌಢ RBC. ಸೊ RBC ಡೆವಲಪ್ ಆದಾಗ ಅದರಲ್ಲೂ ಕೂಡ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಕಂಡುಬರುತ್ತೆ. ಸೊ ಅಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಕಂಡುಬರುತ್ತೆ. ಸೊ ಬ್ಯಾಕ್ಟೀರಿಯಾ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಯೂಸ್ಫುಲ್ ಮತ್ತು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೀವಿ. ಯೂಸ್ಫುಲ್ ಬ್ಯಾಕ್ಟೀರಿಯಾಗಳಲ್ಲಿ ಏನಾಗುತ್ತೆ, ಈಸ್ಚೆರಿಷಿಯಾ ಕೋಲೈ. ಅಂದರೆ ಈಸ್ಚೆರಿಷಿಯಾ ಕೋಲೈ ಅಂತಕ್ಕಂಥದ್ದು ಸ್ಮಾಲ್ ಇಂಟೆಸ್ಟೈನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಆ ಈಸ್ಚೆರಿಷಿಯಾ ಕೋಲೈ ಅಥವಾ ಈ ಕೋಲೈ ಬ್ಯಾಕ್ಟೀರಿಯಾ ಪ್ರೋಟೀನನ್ನು ಒದಗಿಸುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಅದು ರಕ್ಷಣೆಯನ್ನು ಪಡೆಯುತ್ತೆ. ಅದು ನಮ್ಮ ದೇಹದಲ್ಲಿ ರಕ್ಷಣೆ ಪಡೆಯೋದಕ್ಕೋಸ್ಕರ ನಮ್ಮ ದೇಹಕ್ಕೆ ಅದು ಪ್ರೋಟೀನನ್ನು ಕೊಡುತ್ತೆ. ನೆಕ್ಸ್ಟು ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಆಲ್ಗೆ ಅಥವಾ ಆಲ್ಗಲ್ ಬ್ಲೂಮ್ಸ್ ಅಥವಾ ಶೈವಲಗಳು ಅಂತ ನಾವೇನು ಕರಿತೀವಿ. ಶೈವಲಗಳಲ್ಲಿ ಪ್ರಮುಖವಾಗಿ 3 ಟೈಪ್ಸನ್ನು ನೋಡ್ತೀವಿ ನಾವು. ಹಸಿರು ಶೈವಲ, ಕೆಂಪು ಶೈವಲ ಮತ್ತು ಕಂದು ಶೈವಲ ಅಂತ ಹೇಳಿ ಕೂಡ ನೋಡ್ತೀವಿ. ಸೊ ಆ ರೀತಿ ಕಲರ್ ಇಲ್ಲಿ ಕೂಡ ನೀಲಿ ಹಸಿರು ಶೈವಲ ಅಂತಿದೆ. ಕಲರ್ ಚೇಂಜ್ ಆಗೋದಕ್ಕೆ ಕೆಲವೊಂದು ಪಿಗ್ಮೆಂಟ್ಗಳು ಕಾರಣವಾಗಿರುತ್ತೆ.
ಕೆಲವೊಂದು ವರ್ಣಕಗಳು ಕಾರಣ ಆಗಿರುತ್ತೆ. ಯಾವುದಾದರೆ ಆ ವರ್ಣಕಗಳು? ಕೆಂಪು ಶೈವಲ, ರೆಡ್ ಆಲ್ಗೆ. ಸೊ ಕೆಂಪು ಶೈವಲಗಳಲ್ಲಿ ಫೈಕೋ ಎರಿಥ್ರಿನ್ ಅಂತಕ್ಕಂತಹ ಒಂದು ಪಿಗ್ಮೆಂಟು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಹಸಿರು ಶೈವಲ, ಹಸಿರು ಸಸ್ಯಗಳು ಸಾಮಾನ್ಯವಾಗಿ ಹಸಿರಿರೋದಕ್ಕೆ ಕಾರಣ ಏನು ಅಂದರೆ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಸೊ ಕ್ಲೋರೋಫಿಲ್ ಪಿಗ್ಮೆಂಟು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಕಂದು ಶೈವಲ, ಕಂದು ಶೈವಲಗಳಲ್ಲಿ ಏನಾಗಿರುತ್ತೆ ಕ್ಸಾಂಥೋಫಿಲ್ ಅಂತಕ್ಕಂತಹ ಒಂದು ಪಿಗ್ಮೆಂಟು ಪ್ರೆಸೆಂಟ್ ಇರುತ್ತೆ. ಕೆಂಪು ಶೈವಲ ಫೈಕೋ ಎರಿಥ್ರಿನ್, ನೆಕ್ಸ್ಟು ಹಸಿರು ಶೈವಲ ಕ್ಲೋರೋಫಿಲ್ ಪಿಗ್ಮೆಂಟ್, ನೆಕ್ಸ್ಟ್ ಕಂದು ಶೈವಲ ಕ್ಸಾಂಥೋಫಿಲ್ ಪಿಗ್ಮೆಂಟು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಆರ್ ಬಿ ಸಿ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳಿ. ಸೊ ರೆಡ್ ಬ್ಲಡ್ ಸೆಲ್ಸ್ಗಳು 100ರಿಂದ 120 ದಿನಗಳ ಜೀವಿತಾವಧಿಯನ್ನು ಹೊಂದಿರುತ್ತೆ. ಈ ರೆಡ್ ಬ್ಲಡ್ ಸೆಲ್ಸ್ಗಳ ಒಂದು ಕೊರತೆಯಿಂದ, ಕೆಂಪು ರಕ್ತ ಕಣಗಳ ಕೊರತೆಯಿಂದ ಅನೀಮಿಯಾ ಅಂತಕ್ಕಂತಹ ಒಂದು ಡಿಸೀಸು ಕಂಡುಬರುತ್ತೆ. ನೆಕ್ಸ್ಟು ಅದರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನು ನಾವು ಬ್ಲಡ್ ಅಂತಕ್ಕಂತಹ ಥಿಯರಿ ಕ್ಲಾಸಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲ, ಪ್ರೌಢ ಆರ್ ಬಿ ಸಿಗಳಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಪ್ರೋಕ್ಯಾರಿಯೋಟಿಕ್ ಸೆಲ್. ಸೊ ಅಲ್ಲಿ ಫ್ಲಾಜೆಲ್ಲ ಕಾಣಿಸ್ತಾ ಇದೆ. ನೆಕ್ಸ್ಟು ಆ ಒಂದು ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನಂತ ಕರೀತಾರೆ, ಇದಕ್ಕೆ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತೇಳಿ ಕರೀತಾರೆ. ನೆಕ್ಸ್ಟು ಇನ್ನೊಂದು ಟೈಪ್ ಇದೆ. ಇನ್ನೊಂದು ಟೈಪ್ ಯಾವುದು ಅಂದರೆ ಯೂಕ್ಯಾರಿಯೋಟಿಕ್ ಸೆಲ್ ಅಥವಾ ಯೂಕ್ಯಾರಿಯೋಟಿಕ್ ಜೀವಕೋಶ. ನ್ಯೂಕ್ಲಿಯ ಪೊರೆಯಿಂದ ಆವೃತವಾಗಿದೆ. ಅಂದರೆ ನ್ಯೂಕ್ಲಿಯಸ್, ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ 3 ಪಾರ್ಟು ಸೆಲ್ಲಲ್ಲಿ ಕಂಡುಬರುತ್ತೆ. ಅದರಲ್ಲಿ ನಾವು ಮಾತಾಡ್ತಾ ಇರೋದು ಇನ್ನರ್ ಪಾರ್ಟ್ ನ್ಯೂಕ್ಲಿಯಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 3ನೇ ಭಾಗ. ಸೊ ಆ ಭಾಗ ಅಂದರೆ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರುತ್ತೆ. ಇಷ್ಟೊತ್ತು ಮಾತಾಡಿದ್ದೇನು ಅಂದರೆ ಪ್ರೋಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರೋದಿಲ್ಲ ಅಂತ ಮಾತಾಡಿದ್ವಿ. ಅದರಲ್ಲಿ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಮತ್ತು ಆರ್ ಬಿ ಸಿ ನೋಡಿದ್ವಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರುತ್ತೆ. ಸೊ ಇದರಲ್ಲಿ ಮಶ್ರೂಮ್ ಅಥವಾ ಫಂಗಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅದರಲ್ಲಿ ಕಂಡುಬರುತ್ತೆ. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಯೂಕ್ಯಾರಿಯೋಟಿಕ್ ಸೆಲ್ಲು ಸಸ್ಯಗಳಲ್ಲೂ ಮತ್ತು ಪ್ರಾಣಿಗಳು, ನಿಮ್ಮೆಲ್ಲರಲ್ಲೂ ಕೂಡ ಕಂಡುಬರುತ್ತೆ. ಸೊ ಯೂಕ್ಯಾರಿಯೋಟಿಕ್ ಸೆಲ್ಲು ಇಲ್ಲೇನಾಗುತ್ತೆ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ನಾವು ಕ್ಯಾಪ್ಸೂಲ್ ಇರುತ್ತೆ, ರೈಬೋಸೋಮ್ಸ್ ಇರುತ್ತೆ, DNA ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ, ಸೆಲ್ ವಾಲ್ ಪ್ರೆಸೆಂಟ್ ಇದೆ, ಪ್ಲಾಸ್ಮಾ ಮೆಂಬ್ರೇನ್ ಕೂಡ ಪ್ರೆಸೆಂಟ್ ಇದೆ, ಸೈಟೋಪ್ಲಾಸಮ್ ಪ್ರೆಸೆಂಟ್ ಇದೆ, ಲೈಸೋಸೋಮ್ ನೋಡ್ತಾ ಇದ್ದೀವಿ, ಸೈಟೋಪ್ಲಾಸಮ್ ನೋಡ್ತಿದ್ದೀವಿ, ಮೈಟೋಕಾಂಡ್ರಿಯಾ, ನೆಕ್ಸ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್ಸ್, ನ್ಯೂಕ್ಲಿಯಸ್ಸಲ್ಲಿ ಅಲ್ಲಿ ಯೂಕ್ಯಾರಿಯೋಟಿಕಲ್ಲಿ ಏನಾಗಿದೆ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿದೆ. ಪ್ರೋಕ್ಯಾರಿಯೋಟಿಕಲ್ಲಿ ಏನಾಗಿದೆ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿಲ್ಲ. ಸೊ ಇಲ್ಲಿ ಯೂಕ್ಯಾರಿಯೋಟಿಕ್ ಸೆಲ್ಲು ಇದೆ, ಪ್ರೋಕ್ಯಾರಿಯೋಟಿಕ್ ಸೆಲ್ಲು ಇದೆ. ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇಷ್ಟೆಲ್ಲ ಏನು ಅಂತ ಹೇಳಿದ್ರೆ ಬೇಸಿಕ್ ಥಿಂಗ್ ಆಫ್ ಅ ಸೆಲ್ ಅಂತ ಹೇಳಿ ಕರಿತೀವಿ. ಒಂದು ಜೀವಕೋಶ ಒಂದು ರಚನಾತ್ಮಕ ಕ್ರಿಯಾತ್ಮಕ ಘಟಕ. ಸೊ ಅದರಲ್ಲಿ ಪ್ರಮುಖವಾಗಿ ಪ್ಲಾಸ್ಮಾ ಮೆಂಬ್ರೇನ್ ಬರುತ್ತೆ, ಸೈಟೋಪ್ಲಾಸಮ್ ಬರುತ್ತೆ, ನ್ಯೂಕ್ಲಿಯಸ್ ಬರುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಪ್ಲಾಸ್ಮಾ ಮೆಂಬ್ರೇನಲ್ಲಿ ಡಿಫ್ಯೂಷನ್ ವಿಸರಣೆ, ಆಸ್ಮೋಸಿಸ್ ಅಭಿಸರಣೆ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಕ್ರಿಯಾತ್ಮಕ ಸಾಗಾಣಿಕೆ ಇಷ್ಟೆಲ್ಲ ನೋಡಿದ್ವಿ. ಮತ್ತು ಸೆಲ್ ವಾಲ್ ಕೋಶ ಭಿತ್ತಿಯನ್ನು ನೋಡಿದ್ವಿ. ಸಸ್ಯ ಸೆಲ್ಯುಲೋಸ್, ಬ್ಯಾಕ್ಟೀರಿಯಾ ಪೆಪ್ಟಿಡೋಗ್ಲೈಕಾನ್, ಶಿಲೀಂಧ್ರ ಕೈಟಿನ್, ಶೈವಲ ಕೊರಾಜಿನ್ ಮತ್ತು ಆಗರ್. ಅದಲ್ಲದೆ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಸೆಲ್ ಆರ್ಗನಲ್ಸ್ ಅಂದರೆ ಜೀವಕೋಶದ ವಿವಿಧ ಕಣದಂಗಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.